ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವದಲ್ಲೇ ಅತ್ಯಂತ ವಿಶ್ವಾಸಾರ್ಹ ನಾಯಕ ಅಂತಂದು ಒಂದು ದೊಡ್ಡ ಸಮೀಕ್ಷೆ ಹೊರ ಬಂದಿದೆ. ಹಾಗಾದರೆ ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ, ಯಾರು ಎರಡನೇ ಸ್ಥಾನದಲ್ಲಿದ್ದಾರೆ, ಈ ಒಂದು ಪಟ್ಟಿಯನ್ನು ಯಾವ ರೀತಿ ಒಂದು ಸಮೀಕ್ಷೆಯನ್ನು ನಡೆಸಿದೆ ಅಂತೆಲ್ಲ ಸಹ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ನರೇಂದ್ರ ಮೋದಿ ಅವರು ವಿಶ್ವದಲ್ಲೇ ಅತ್ಯಂತ ವಿಶ್ವಾಸಾರ್ಹ ಮತ್ತು ಉನ್ನತ ಶ್ರೇಯಾಂಕಿತ ಜಾಗತಿಕ ನಾಯಕರಾಗಿ ಮತ್ತೊಮ್ಮೆ ಅಗ್ರಸ್ಥಾನವನ್ನು ಸಹ ಪಡೆದಿದ್ದಾರೆ ಅಂತಂದು ಈ ಸಮೀಕ್ಷೆ ತಿಳಿಸಿದೆ. ಅಮೆರಿಕ ಮೂಲದ ಈ ಒಂದು ಮಾರ್ನಿಂಗ್ ಕನ್ಸಲ್ಟ್ ಎಂಬ ಸಂಸ್ಥೆ ಜುಲೈ 4ರಿಂದ 10ರವರೆಗೆ ನಡೆಸಿದ ಗ್ಲೋಬಲ್ ಲೀಡರ್ ಅಪ್ರೂವಲ್ ರೇಟಿಂಗ್ ಸಮೀಕ್ಷೆಯಲ್ಲಿ 75% ಅನುಮೋದನೆ ರೇಟಿಂಗ್ನೊಂದಿಗೆ ನರೇಂದ್ರ ಮೋದಿ ಅವರು ಜಾಗತಿಕ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತಂದು ಆ ಮೂಲಕ ದಕ್ಷಿಣ ಕೊರಿಯಾದ ಲೀ ಜಿಮ್ಯೂಂಗ್ 59% ಇದ್ದರೆ, ಅರ್ಜೆಂಟೀನಾದ ಜೇನಿಯರ್ ಮಿಲಿ 57% ಇದ್ದರೆ ಮತ್ತು ಕೆನಡಾದ ಮಾರ್ಕ್ ಕಾರ್ನೆ 56% ಇದ್ದರೆ, ಇಂತಹ ನಾಯಕರನ್ನು ಹಿಂದಿಕ್ಕಿ ಇವತ್ತು ನರೇಂದ್ರ ಮೋದಿಯವರು ಇನ್ನು ಅಗ್ರಸ್ಥಾನವನ್ನು ಪಡೆದಿದ್ದಾರೆ. ಇನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 44% ಅನುಮೋದನೆ ಹೊಂದಿಗೆ 8ನೇ ಸ್ಥಾನವನ್ನು ತೃಪ್ತಿಪಟ್ಟುಕೊಂಡಿದ್ದಾರೆ. ಇನ್ನು 2021ರ ಸೆಪ್ಟೆಂಬರ್ನಿಂದಲೂ ನರೇಂದ್ರ ಮೋದಿಯವರು ಮಾರ್ನಿಂಗ್ ಕನ್ಸಲ್ಟ್ ಶ್ರೇಯಾಂಕಿತದಲ್ಲಿ ನಿರಂತರವಾಗಿ ಅಗ್ರಸ್ಥಾನದಲ್ಲಿರುವುದು ಗಮನಾರ್ಹ ವಿಷಯ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇನ್ನು 2021ರ ಸೆಪ್ಟೆಂಬರ್ನಲ್ಲಿ 70% ರೇಟಿಂಗ್ನೊಂದಿಗೆ ಮುನ್ನಡೆ ಸಾಧಿಸಿದ್ದರೆ, 2022ರಲ್ಲಿ ಆರಂಭದಲ್ಲಿ 71%ಗೆ ಏರಿತ್ತು. 2023ರಲ್ಲಿ ಏಪ್ರಿಲ್, ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ಸಮೀಕ್ಷೆಯಲ್ಲಿ 76% ಅವರು ರೇಟಿಂಗನ್ನು ಪಡೆದಿದ್ದರು ನರೇಂದ್ರ ಮೋದಿ ಅವರು. ಇನ್ನು 2024ರ ಫೆಬ್ರವರಿಯಲ್ಲಿ ಅವರ ಅನುಮೋದನೆ 78ಕ್ಕೆ ತಲುಪಿತ್ತು. ಈ ಫಲಿತಾಂಶವನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮೋದಿಯವರ ಜನಪ್ರಿಯತೆ ಮತ್ತು ವಿಶ್ವಾಸಾರ್ಹತೆಯನ್ನು ಒಪ್ಪಿಕೊಳ್ಳುತ್ತದೆ. ಹೀಗಾಗಿ ಭಾರತದ ಪ್ರಧಾನಿಯನ್ನು ಇಡೀ ವಿಶ್ವವೇ ಕೊಂಡಾಡುತ್ತಿದೆ. ಹಾಗಾಗಿ ನರೇಂದ್ರ ಮೋದಿಯವರು ವಿಶ್ವಾಸಾರ್ಹ ವ್ಯಕ್ತಿಗಳಲ್ಲಿ ಇವತ್ತು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ವೀಕ್ಷಕರೇ. ನರೇಂದ್ರ ಮೋದಿಯವರ ಈ ಜನಪ್ರಿಯತೆಗೆ ಅವರು ಯಶಸ್ವಿಯಾಗಿ ಗುಜರಾತ್ನಲ್ಲಿ 12 ವರ್ಷ ಸತತವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ಕೊಂಡು ಬಂದಿದ್ದರು. ಹಾಗೆಯೇ ಇಲ್ಲಿ ಮತ್ತೆ 3ನೇ ಬಾರಿಗೂ ಸಹ ಪ್ರಧಾನಿಯಾಗಿ ಇವರು ಅಧಿಕಾರವನ್ನು ಚುಕ್ಕಾಣಿಯಾಗಿ ಹಿಡಿದಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇನ್ನು ವಿಶ್ವದಾದ್ಯಂತ ಒಂದು ಪ್ರಪಂಚ ಪರ್ಯಟನೆಯನ್ನು ನಡೆಸಿ ವಿಶ್ವದಲ್ಲಿ ಒಂದು ವಿಶ್ವಾಸಾರ್ಹ ನಾಯಕ ಮತ್ತು ನಂಬಿಕಸ್ಥ ನಾಯಕ ಅನ್ನೋ ಒಂದು ಬಿರುದನ್ನು ಸಹ ನರೇಂದ್ರ ಮೋದಿ ಅವರು ಪಡೆದಿರ್ತಕ್ಕಂಥದ್ದು. ಹಾಗಾಗಿ ನರೇಂದ್ರ ಮೋದಿಯವರ ಈ ಜನಪ್ರಿಯತೆ ಇವತ್ತು ವಿರೋಧಿಗಳು ಸಹ ಅವರ ನಾಯಕತ್ವವನ್ನು ಕೊಂಡಾಡುವ ಮಟ್ಟಿಗೆ ಅವರು ತನ್ನ ನಾಯಕತ್ವವನ್ನು ವಿಶ್ವದಾದ್ಯಂತ ಪರಿಚಯಿಸಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿಯವರಿಗೆ ಈ ಒಂದು ಉನ್ನತ ಸ್ಥಾನ ಇನ್ನು ಕೊನೆವರೆಗೂ ಹೀಗೆ ಇರಲಿ ಅಂತಂದು ನಾವೆಲ್ಲರೂ ಆಶಿಸೋಣ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತದ ಕೀರ್ತಿಯನ್ನು ಒಂದು ಎತ್ತಿ ಹಿಡಿಯುವಂಥ ನಾಯಕ ಇವತ್ತು ನರೇಂದ್ರ ಮೋದಿಯವರ ಒಂದು ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಭಾರತದ ಜನತೆಯಲ್ಲಿ. ಹಾಗಾಗಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.